ಸಾವಿನ ಹೀನ ಸ್ಥಿತಿಯನ್ನ ಅಮ್ಮ ಅಮ್ಮ ರಣಕ್ಷೇತ್ರಿಗೆ ಹೋಗುವಂತ ಸಂದರ್ಭದಲ್ಲಿ ಯುದ್ಧಕ್ಕಾಗಿ ಹೋಗುತ್ತೇನೆ ನಿಮ್ಮ ಗಾಡಿದ ನಾನೇ ಅಲ್ವೇ ಹೋಗುದು ಬೇಡ ಮಗ. ಅಲ್ಲಿ ಇರುವವರು ದುಷ್ಟ ಛಾತ್ರಿಯರು ಹೆಚ್ಚೇನು ದುಷ್ಟ ಚತುಷ್ಟರು ಇದ್ದಾರೆ, ಮೋಸವನ್ನು ಮಾಡ್ತಾರೆ, ನಿನ್ನನ್ನು ಕೊಲ್ಲುತ್ತಾರೆ ಎಂಬ ಹಾಗೆ. ಇಲ್ಲ ತಾಯಿ, ನಾನು ಹೋಗಲೇಬೇಕು, ಹೋಗತಕ್ಕವನೆಂಬ ಹಾಗೆ ಹೇಳುತ್ತೇನೆ. ಅದಕ್ಕೆ ಮುಂದುವರಿದು ಹೋಗಿ ತೀರುತ್ತೇನೆ ಮಾತಾಡುತ್ತೇನೆ. ಯಾವ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲಿ ಹೋಗಿ ತೀರುತ್ತೇನೆ ನಿಮಗೆ ಆಡಿದ್ದೇನೋ ತೀರುವ ಸಂದರ್ಭವೇ ಸನ್ನಿಹಿತವಾಗುತ್ತಲಿದೆ ಅನ್ನೋದಕ್ಕೆ ಅನುಮಾನವೇ ಇಲ್ಲ ತಾಯಿ, ಅನುಮಾನವೇ ಇಲ್ಲ. ಅಮ್ಮ ಉರಿ 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 ಕರವೆಂದು ಕತ್ತರಿಸಿ ಬಿಟ್ರು, ಅವನನ್ನ ಕರವನ್ನು ಕತ್ತರಿಸಿ ಬಿಟ್ರು. ವಿರೋಧಿಗಳ ಮುಂಭಾಗದಲ್ಲಿ ಕಾಡಿಯಾಗಿ ಯುದ್ಧ ಮಾಡುತ್ತಿರುವಂತ ಹೊತ್ತಿಗೆ ಪಾಂಚಜನ್ಯ ಹಾಕಿದ್ದೇನೆ. ಶಂಕನಾದವೆಂಬುದು ಕೇಳಿಸಿತಮ್ಮ. ಆ ಹೊತ್ತಿಗೆ ನನ್ನ ಸಹಕ್ಕಾಗಿ ಬರ್ತಾ ಇದ್ದರು ನನ್ನ ಮಾವ ಹಾಗೂ ನನ್ನ ತಂದೆಯವರನ್ನು ಹಾಕಿ ನನ್ನ ಚಿತ್ತವನ್ನು ಆ ಹೊತ್ತಿಗೆ ಹರಿಯಬಿಟ್ಟೆ. ಸಂದರ್ಭವನ್ನು ಸಾಧಿಸಿರುವ ಕರವನ್ನು ಕತ್ತರಿಸಿ ಬಿಟ್ರು, ಮೊದಲ ಕರವನ್ನು ಕತ್ತರಿಸಿ ಬಿಟ್ರು. ಉರಿ 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 ಎಂದು ಅಮ್ಮ, ನಿನ್ನ ಮಾತನ್ನು ಧಿಕ್ಕರಿಸಿ ನಾನು ರಣಕ್ಷೇತ್ರಕ್ಕೆ ಬಂದವಾಗ ನನಗೆ ಈಗ ಅರ್ಥವಾದದ್ದು, ಗುರು ಹಿರಿಯವರ ಮಾತನ್ನು, ತಂದೆ ತಾಯಿಯರ ಮಾತನ್ನು ಯಾರು ಧಿಕ್ಕರಿಸುತ್ತಾರ ಅಂತರ ಪರಿಸ್ಥಿತಿ ಅಭಿಮನಿಗೆ ಬಂದ ಹಾಗೆ ಬರುತ್ತದೆ ಎಂದು ಅನುಮಾನವೇ ಇಲ್ಲ. ಯಾರೇ ಆಗಲಿ ಗುರು ಹಿರಿಯವರ ಮಾತು ಧಿಕ್ಕರಿಸಬೇಡಿ, ತಂದೆ ತಾಯಿಯ ಮಾತು ಧಿಕ್ಕರಿಸಬೇಡಿ. ಧಿಕ್ಕರಿಸಿದೆ ಹೌದು ಅಂತ ನಿಮಗೂ ಕೂಡ ಅಭಿಮನ್ಯ ಪರಿಸ್ಥಿತಿ ಬರ್ತದೆ ಅನ್ನೋ ಅನುಮಾನ ಬೇಡವೇ ಬೇಡ. ಪರಮಾತ್ಮ ಭಗವಂತ ಶ್ರೀಕೃಷ್ಣ ಭಗವಂತನೇ, ನೀನಿರುವಾಗಲೂ ಅಧರ್ಮದ ಯುದ್ಧವೇ, ನಿನ್ನ ಕಣ್ಣ ಮುಂಭಾಗದಲ್ಲೂ ಅಧರ್ಮ ಯುದ್ಧವೇ. ಕುರುಕ್ಷೇತ್ರ ಧರ್ಮಕ್ಷೇತ್ರ ಎಂದು ಆಡಿದವ ನೀನೇ ಅಲ್ಲವೇ? ನಿನ್ನ ಕಣ್ಣ ಮುಂಭಾಗ ಅಧರ್ಮವಾದ ಯುದ್ಧ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಇವರನ್ನು ಹೀಗೆ ಬಿಡಬೇಡ ಭಗವಂತ, ಇವರನ್ನು ಹೀಗೆ ಬಿಡಬೇಡ. ವಿರೋಧಿಗಳು ಈ ಹೊತ್ತಿಗೆ ನನ್ನ ಕಂಡಾಗ ಎಲ್ಲರಿಗೂ ಹಾಗೈಸಿ ನಗುತ್ತಾ ಇದ್ದಾರೆ. ಕಾರಣ ಅಭಿಮನ್ಯು ಕರವನ್ನು ಕತ್ತರಿಸಿಕೊಂಡಿದ್ದಾನೆ, ಏರಿ ಬಂದ ರಥ ಪುಡಿಯಾಗಿದೆ, ಸಾರದ ಸತ್ತಿದ್ದಾನೆ, ಯುದ್ಧ ಹೇಗೆ ಮಾಡುತ್ತೇನೆ ಎಂಬ ಹಾಗೆ 190 ಭಾಗ ಅವರ ಪಾಲಿಗೆ ಯುದ್ಧದ ಜಯವನ್ನು ಹಾಕಿ ಅವರು ಗಹಗೈಸಿ ನಗುತ್ತಾ ಇದ್ದಾರೆ. ಅಭಿಮನ್ಯು ದೇಹದಲ್ಲಿ ಉಸಿರುವಲ್ಲವರೆಗೆ ಯಾವ ಕಾರಣಕ್ಕೂ ಸೋಲು ಒಪ್ಪುವುದಿಲ್ಲ. ಕರವನ್ನು ಕತ್ತರಿಸಿಕೊಂಡರೆ ಏನು, ಏರಿ ಬಂದ ರಥ ಪುಡಿ ಆದರೆ ಏನು, ಸಾರದ ಸತ್ತರೇನು? ಅಭಿಮನ್ಯು ಕಾಳಗ ಇಲ್ಲಿಯವರೆಗೆ ನಡೆದದ್ದು, ಮುಂದೆ ನಡೆಯುವುದು ಅಪೋನ ಕಾಳಗ. ಸುರರು ಮೆಚ್ಚುವ ತೆರದಲ್ಲಿ ಯುದ್ಧವನ್ನು ಮಾಡದೆ ಹೋದರೆ ಸುರಪತಿಗೆ ಮೊಮ್ಮಗನೇ ಅಲ್ಲ, ಪಾರ್ಥ ಹಾಗೂ ಸುಭದ್ರನಿಗೆ ಮಗನೇ ಅಲ್ಲ, ಭೀಷ್ಮರನ್ನು ಹೇಳಿಸಿಕೊಂಡಿರುವಂತಹ ಭಾರತ ಅಭಿಮನ್ಯು ನಾನಲ್ಲವೇ ಅಲ್ಲ. ಏರಿ ಬಂದ ರಥವನ್ನು ಪುಡಿಗಡ್ತೇನೆ, ತುಂಡಾಗಿರಬಹುದಾದ ಕರಗಳಿಗೆ ರಥದ ಕಾಲಿನ ಸಿಕ್ಕಿಸಿಕೊಳ್ತೇನೆ, ದುರನಾಂತ ಮಾಡ್ತೇನೆ, ಎದುರಾಗಿ ಬಂದಿರುವ ಕೌರವಾದ ತಲೆಗಳನ್ನು ಉಳಿಸ್ತೇನೆ. ಬಂದಿರೋ ಬನ್ನಿ.